ನಾಳೆ ಪ್ರಿಪ್ರೇಷನ್ಗೆ ಕಾಲ್ ಚೈನಿಗೆ ಡವ್ ಸೋಪ್ನ ಯೂಸ್ ಮಾಡ್ತಾಳೆ ಕಾಲು ಚೈನ್ ಉಜ್ಜಾಕಿ ನೋಡ್ರಿ ಅಲ್ಲರ್ಸು ನಾವು ನೋಡೋಕ್ಕೆ ಹೋಯ್ತಾಯಿದ್ದೀವಿ. ಟ್ರಾಫಿಕ್ ಜಾಮೇ ಆಗ್ಬಿಟ್ಟೈತೀವಿ. ಅರ್ಥ ಆಗ್ತಿಲ್ಲ ನನಗೆ. ಲಕ್ಷ್ಮಿಗೆ ಅನಾನಸ್ ಅಂದರೆ ಅಷ್ಟೊಂದು ಇಷ್ಟನಾ? ಕೊಡ್ತಾ ಇದ್ಕೊಂಡು ಸುತ್ತಕೇಳಿ ಕೊಡ್ತಾರಲ್ಲ ಸ್ಕೂಲಿಂದ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡವಳ ಮನೆಗೇನೋ ಒಂದು ವಸ್ತು ಹೊಸದು ಬಂತು ಅಂದರೆ ಸ್ಟಾರ್ಟ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬಿಡ್ಬೇಕು ಅವಳು ಒಬ್ಬಳೇ ಬೆನ್ನಿ ಮಾಡ್ಕೊತಾವ. ನಾನು ಬೆನ್ನು ಕೊಡೋದಕ್ಕೂ ಮಾಡ್ತೀನಿ. ಮಗುಗೆ ಮಾಡ್ಕೊ ಮಾ ಅಲ್ಲುಜ್ಜುತ್ತ ಆಮೇಲೆ ಬ್ರಷ್ ಅನ್ಸ್ಬಿಡು ಅಲ್ಲುಜ್ಜಲಿ ಅದರಲ್ಲೇ ಮಾಡ್ಬಿಡೋದು. ಫ್ರೆಂಡ್ಸ್ ಬಿಸಿಲು ನೋಡಿ ಎಷ್ಟು ಹೊಡಿತೈತೆ. ಹೋಗ ತಗೊಂಬೋಗಿ ಇದಂತೂ ತುಂಬಾ ಚೆನ್ನಾಗಿದೆ. ಒತ್ತಿಡ್ಕೋಬೇಕು. ಮಸಾಜ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಆಪ್ಷನ್ಸ್ ಇದೆ. ಎಲ್ಲಿ ಓಪನ್ ಮಾಡೆ ನೋಡಿ. ಇದು ಅದ್ರದ್ದು ಇದೆ ನೀರೇ ಆಫ್ ಮಾಡ್ತಾ ಇದ್ದೀನಿ. ಅಮ್ಮ ವಿಡಿಯೋ ಮಾಡಮ್ಮ. ಅಯ್ಯೋ ಕುಡ್ತಾ ಇದ್ಕೊಂಡು ಸುತ್ತಕೆಯಲ್ಲಿ ಕುಡ್ತಾರಲ್ಲ ಆ ರೋಡ್ನ ತೂತ ಹೊಡಿಬೇಕಾದ್ರೆ ಮಾಡ್ತಾರಲ್ಲ ಹಂಗಾಯ್ತಾಯ್ತು ಈಗ ಇಲ್ಲಿ ಟಂಕಟಕ ಟಂಕಟಕ ಅಂತ. ನಾನು ಹಿಡ್ಕೊಂಡಿದ್ದೀನಿ ಅಲ್ವಾ ಅಂತಾನೆ ಗೊತ್ತಿಲ್ಲ. ಹುಳಿ ಕಚ್ಚಗಲಿ ಕೊಟ್ಟಂಗತೈತಿ. ಅಯ್ಯ ಸಾಕು ಹೋಗ್ರಿ ಇಲ್ಲಿ. ಜಾತ್ರೆ ಏನೋ ಹಬ್ಬದ ಪ್ರಯುಕ್ತ ಓಡಾಡೋಕ್ಕೂ ಜಾಗಿಲ್ಲ. ಇವ್ರು ಯಾರೋ ಗಾಡಿನೂ ಆಫ್ ಮಾಡಿಲ್ಲ, ಹಂಗೆ ಹೋಗ್ಬಿಟ್ಟವ್ರದು. ಓಡಾಡೋಕ್ಕೆ ಜಾಗಿಲ್ಲ, ಅಷ್ಟು ರಶ್ ಆಗ್ಬಿಟ್ಟೈತೆ. ನಾವು ನೋಡೋಕ್ಕೆ ಹೋಯ್ತಾಯಿದ್ದೀವಿ, ತಗೊಳಕ್ಕೆ ಮೇಲ್ಗಡೆ ಏನಕ್ಕೆ. ಇವಳು ಒಳ್ಳೆ ಬಟ್ಟೆ ಕೊಡಿಸು ಅಂತ ಅವಳ ಎಲ್ಲಿಂದ ತಗೊಂಬರ್ರಿ. ಬರೀ ಬಳೆಕಂದು ಏನ ಈ ಸ್ಯಾರಿ ಚೆನ್ನಾಗಿದೆ, ಬ್ಲೂ ಕಲರ್. ಏನು ಇಷ್ಟೊಂದು ಮ್ಯೂಸಿಕ್ ಕೊಟ್ಬಿಟ್ಟವ್ರು. ಓಕೆನಾ, ಇನ್ನು ಮುಂದೆ ಇದೆ ಬನ್ನಿ. ಜಂಗುಳಿ ಹೆಂಗಿದೆ ಅಂದರೆ ನಾಳೆ ಹಬ್ಬ ಇರೋದ್ರಿಂದ ಸಖತ್ತು ರಶ್ ಇದೆ. ಒಂದು ಅರ್ಥ ಆಗ್ತಿಲ್ಲ ನನಗೆ. ಲಕ್ಷ್ಮಿಗೆ ಅನಾನಸ್ ಅಂದರೆ ಅಷ್ಟೊಂದು ಇಷ್ಟನಾ? ಈ ಹಬ್ಬದಲ್ಲಿ ಸೇಲ್ ಆಗೋವಷ್ಟು ಅನಾನಸ್ಸು ಬೇರೆ ಯಾವ ಹಬ್ಬದಲ್ಲೂ ನಾನು ನೋಡಿಲ್ಲ. ಅಷ್ಟು ಅನಾನಸ್ ಸೇಲ್ ಆಗುತ್ತೆ, ಅಷ್ಟು ಅನಾನಸ್ ಇಟ್ಕೊಂಡಿರ್ತಾರೆ ಇಲ್ಲಿ. ಎಲ್ಲಿ ನೋಡಿದ್ರು ಬಳೆಕಂದು, ಮಾವಿನ ಎಲೆ, ಅನಾನಸ್ ಜಾಸ್ತಿ. ಇಲ್ಲಿ ನೋಡಿ ಟ್ರಾಫಿಕ್ ಜಾಮೇ ಆಗ್ಬಿಟ್ಟೈತೆ ಇಲ್ಲಿ. ಬಳೆಕಂದು ಬಾರೆ ಇಲ್ಲ ಸಿಹಿ. ಬಳೆಕಂದು ಯಾವ್ದು ಬೇಕು, ಬಳೆಕಂದು. ಬಾ ಅಲ್ಲ ಆರ್ಚ್ ನೋಡಿ ಎಷ್ಟು ಚೆನ್ನಾಗೈತೆ ಆರ್ಚ್. ಇಲ್ಲೇನು ಬಟ್ಟೆ ರಾಶಿನೇ ಹಾಕ್ಬಿಟ್ಟವ್ರೆ. ಆರ್ಚು ದೇವ್ರನ್ನ ಕೂರಿಸೋದು ಆರ್ಚ್ ಬರುತ್ತಲ್ಲ ಅದು. ಇಲ್ಲಿ ಲೈಟ್ನೂ ಇಟ್ಕೊಂಡಿದ್ದಾರೆ, ಲೈಟ್, ಫ್ಲವರ್ ಲೈಟ್. ಇಲ್ಲೇನು ಬಟ್ಟೆ ರಾಶಿ ತೆಗಿತಾವ್ರಿ ಈಗ. ಹಬ್ಬ ಈ ಹಬ್ಬ ಆಚರಿಸಂಗಿನ ಯಾವ ಆಚರಿಸಲ್ವಾ ಅಂತ ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಇಲ್ಲೂ ಫೋಟೋಸ್ ಇಟ್ಕೊಂಡಿದ್ದಾರೆ, ಫ್ಲವರ್ಸ್ ಇಟ್ಕೊಂಡಿದ್ದಾರೆ. ಇಲ್ಲ
ಹಾಗೆ ಬಟ್ಟೆ ಅಂಗಡಿಗಳು ಅಲ್ಲಿ ಇಲ್ಲೂ ಅದು ಇದು ಇದು ಅದು 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 ಅಂತ ಜಾಸ್ತಿ ಇದೆ ನೋಡಿ. ಇಲ್ಲೂ ಬಳೆಗಳು ಎಷ್ಟು ವೆರೈಟೀಸ್ ಬಳೆ ಇಟ್ಕೊಂಡಿದ್ದಾರೆ. ಲೈಟ್ಸ್ ಯಾರಾದರೂ ಬೇಕು ಅಂದರೆ ಬನ್ನಿ, ನಮ್ಮ ದಾಸರಲ್ಲಿ ಇಲ್ಲಿ ಸಿಗುತ್ತೆ, ಎಲ್ಲ ಥರ ಸಿಗುತ್ತೆ. ಅಯ್ಯೋ ಕಾರಿ ಬಿತ್ತು. ಇಲ್ಲಿ ಬಟ್ಟೆ ಇಟ್ಟಿದ್ದಾರೆ, ಹೆಸರು ಏನೋ ಗೊತ್ತಿಲ್ಲ. ಇಲ್ಲಿ ಡ್ರೆಸ್ಗಳು ಇಟ್ಟಿದ್ದಾರೆ, ಒಳ್ಳೊಳ್ಳೆ ಡ್ರೆಸ್ಗಳು ಇಟ್ಟಿದ್ದಾರೆ. ಎಷ್ಟು ಏನು ಅಂತ ಕೇಳೋಣ ಬನ್ನಿ. ಸಿಲ್ಕು $650 ಚೆನ್ನಾಗಿದೆ. ನಾಳೆ ಪ್ರಿಪ್ರೇಷನ್ಗೆ ಕಾಲು ಚೈನಿಗೆ ಡವ್ ಸೋಪ್ನ ಯೂಸ್ ಮಾಡ್ತಾವಳು. ಕಾಲು ಚೈನ್ ಉಜ್ಜಕ್ಕೆ ನೋಡ್ರಪ್ಪ, ಎಂಥ ಮಗ ನಮ್ಮ ಮಗ. ಲೇ ಕೆಳಗೆ ಇಟ್ಕೊಳೆ, ಸೋಪ್ ಎತ್ಕೊಂಡು ಕೆಳಗೆ ಇಟ್ಕೊಂಡಿದ್ದು. ಕಾಲು ಚೈನ್ ಕ್ಲೀನ್ ಮಾಡ್ಕೊತಾವಳು ನೋಡಿ ಬುಜ್ಜು. ನಾಳೆ ಪ್ರಿಪ್ರೇಷನ್ ಜೋರು, ಫುಲ್ ಜೋರು ರೆಡಿ ಆಯ್ತಾಳಂತೆ. ಸಾಕು ಬಿಡು, ಬ್ರಷ್ ನೆನ್ಸ್ಕೋ, ಸೋಪ್ ಕೈಯಲ್ಲಿ ಇಟ್ಕೊಳವ. ನೆನ್ಸ್ಕೊಳ್ಳಿ, ಯಾಕೆ ಏನು ಗಂಟು ಕಳ್ಸತ್ತೀಯ? ಫುಲ್ ಬ್ರಷ್ ಮಾಡು, ಫುಲ್ ಬ್ರಷ್ ಮಾಡು, ಫುಲ್ ಬ್ರಷ್ ಸೋಪ್ ಮಾಡು. ಈಗ ಉಜ್ಜು. ನೋಡ್ತೀನಿ ಯಾವ ಲೆವೆಲಿಗೆ ಬೆಳ್ಳಗೆ ಮಾಡ್ತೀಯ ಅಂತ. ಫುಲ್ ಪ್ರಿಪ್ರೇಷನ್ ಜೋರು ಬುಜ್ಜುದು. ಏನು ಬುಜ್ಜು, ಜ್ವರ ಹೋಯ್ತಾ? ಆದರೂ ರೆಡಿ ಆಗಬೇಕು. ಹಬ್ಬ ಪ್ರಿಪ್ರೇಷನ್ ಜೋರ? ಜೋರೇನಿಲ್ಲಪ್ಪ, ಸಿಂಪಲ್. ಎಸ್, ಒಂದು ದಿವಸ ಮುಂಚೆನೇ ಮಾಡ್ಕೊಂಬಿಟ್ರೆ ಇದೆಲ್ಲ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಈಸಿ ಆಗುತ್ತೆ. ಒಬ್ಬಟ್ಟು ಮಾಮೂಲಿ ಮಾಡ್ತಾಯಿದ್ದೆ, ತುಂಬ ವರ್ಷನೇ ಆಗ್ಬಿಟ್ಟಿದೆ, ಅಲ್ಲಿ ಒಂದು 2-3 ವರ್ಷ ಆಗ್ಬಿಟ್ಟಿದೆ ಒಬ್ಬಟ್ಟು ಮಾಡಿ. ಸೊ ಇವತ್ತು ಮಾಡೋಣ ಅಂದ್ಬಿಟ್ಟು ಕಾಯಿನ ತುಳಿದು ಇಟ್ಕೊಂಡಿದ್ದೀನಿ. ಸೊ ಬಾಕ್ಸ್ಗೆ ಹಾಕಿ ಇಟ್ಕೊಡ್ತೀನಿ. ಬೆಳಿಗ್ಗೆ ಬೇಗ ಕೆಲಸಗಳು ಆಗಿರುತ್ತೆ. ಹಂಗೆ ಹೃದಯ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಇಟ್ಬಿಟ್ಟಿದ್ದಾರೆ. ಎಸ್. ನೆಕ್ಸ್ಟು ಇಲ್ಲಿ ಕಾಳುಗಳನ್ನ ನೆನಾಕಿದ್ದೀನಿ. ಇಲ್ಲಿ ಕಾಳು ನೆನಾಕಿದ್ದೀನಿ. ಆ್ಯಂಡ್ ಇಲ್ಲಿ ಬೆಲ್ಲ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಮೇನ್ ಥಿಂಗ್ಸ್ನೆಲ್ಲ ಮಾಡಿಬಿಟ್ಟಿದ್ದೀನಿ. ಇನ್ನೇನು ತರಕಾರಿ ಎಲ್ಲ ಬೆಳಿಗ್ಗೆ ಹಚ್ಕೋಬೋದು, ಏನು ತಲೆನೋವಿಲ್ಲ. ಇನ್ನು ಬುಜ್ಜು ಮೆಹಂದಿ ಹಾಕು ಅಂತ ಮೆಹಂದಿ ಹೋಗಿ ತೊಗೊಂಬಂದಿದ್ದಾಳೆ. ಸೊ ಈಗ ಮೆಹಂದಿ ಹಾಕ್ಬೇಕು ಅವಳಿಗೆ. ಸೊ ನಾನು ಹಾಕ್ತಾ ಇದ್ದು ಕರೆಕ್ಟ್. ಬುಜ್ಜುಗೆ ಹೃದಯ ಮೆಹಂದಿ ಹಾಕ್ತಾಳೆ. ಯಾವ ರೀತಿ ಹಾಕ್ತಾಳೆ, ಯಾವ ಡಿಸೈನ್ ಹಾಕ್ತಾಳೆ ಅಂತ ತೋರಿಸ್ತೀನಿ. ಆ್ಯಂಡ್ ಒಂದು ಚಿಕ್ಕ ಕೆಲಸ ಇದೆ, ನಾನು ಅದೊಂಚೂರು ಮಾಡ್ಕೋಬೇಕೀಗ. ಸೊ ಮನೆ ಕ್ಲೀನಿಂಗ್ ಬೆಳಗ್ಗೆನೇ ಮಾಡಿದ್ದೀನಿ. ಇನ್ನು ಲೈಟಾಗಿ ಟೈಮ್ ಇದ್ದರೆ ಇವಾಗ ಮಾಡ್ಕೋತೀನಿ, ಇಲ್ಲಾಂದರೆ ನಾಳೆ. ನಿಮ್ಮ ಮನೇಲೂ ಹಬ್ಬ ಜೋರಿದ್ದರೆ ಹಿಂದಿನ ದಿನವೇ ಫುಲ್ಲು ಪ್ರಿಪ್ರೇಷನ್ನು. ಇನ್ನು ದೇವಿನ ಕೂರ್ಸೋಕ್ಕೆ ಇರ್ತಾರಲ್ಲ, ಅದು ಇನ್ನೂ ಹೆವಿ ಇರುತ್ತೆ. ದೇವಿನ ಕೂರ್ಸೋದೇ ಫುಲ್ ಆಗ್ಬಿಟ್ಟಿರುತ್ತೆ ದಿನ. ನಾನು ಮೊದಲು ಮಾಡ್ತಾಯಿದ್ದೆ, ಇವಾಗ ಬಿಟ್ಬಿಟ್ಟಿದ್ದೀನಿ ಅದೆಲ್ಲ ಮಾಡೋದು. ಸೊ ಇವ್ರಿಗೋಸ್ಕರ ಒಬ್ಬಟ್ಟು ಮಾಡದೇ ಇರೋ ಕಾರಣ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನಂತೂ ತಿನ್ನಲ್ಲ ಒಬ್ಬಟ್ಟು. ತಿಂದರೆ ಒಂದು ತಿನ್ಬೋದು ಟೇಸ್ಟಿಗೆ ಅಷ್ಟೇ. ಇವ್ರು ಕೇಳೋದಕ್ಕೆ ಮಾಡಿಕೊಡ್ತಾಯಿದ್ದೀನಿ ಅಷ್ಟೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಹೃದಯ ಬೆಟ್ಟ ದೀಪ ಬೆಳಗಲು, ನಿದ್ದೆ ಹೋಗಿದ್ದಾಳೆ ಬುಜ್ಜು 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 ಬುಜ್ಜು. ಅಲ್ಲಾಡ್ಬಿಡ, ಅಲ್ಲಾಡ್ಸು 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 ಅಲ್ಲಾಡ್ಸು. ನಾನು ಏನು ಚಿಂದಿ ಚಿತ್ರಾನ್ನ ವಾವ್ ಸೂಪರಾಗಿ ಬಿಡಿಸಿದ್ಯಾ ಕಣೆ ದೀಪ. ನಮ್ಮ ಮನೆಯ ತುಂಬ ಪಳಪಳ, ನಾಳೆಗೆ ಪಳಪಳ, ಇವಳು ಕುಳ. ನೀನು ಅಲ್ಲಾಡ್ಸ್ಬಿಡಲ್ಲ. ಅಯ್ಯಯ್ಯೋ ಕಷ್ಟಪಟ್ಬಿಡ್ತಾವಳು. ಇನ್ನು ನನಗೆ ಯಾವಾಗ ಬಿಡ್ತೀಯ? ಆಗೋ, ಇನ್ನು ಒಂದೇ ಕೈಗೆ ಸಾಕಾಗೋಯ್ತೆ.
ನೀನು ಕರೆಕ್ಟಾಗಿ ಅದನ್ನ ಇಟ್ಕೊಂಬಿಡು, ಕರೆಕ್ಟಾಗಿ ಬೇಗ ಪಟ ಆಯ್ತದೆ. ನನಗೆ ಬಿಡೋಕ್ಕೆ ಬರ್ತದೆ. ಕೊಡಿ ಇಲ್ಲಿ ಪಟ ಮುಗಿಸ್ತೀನ ತೆಗಿ. ಸರಿ ನಾನು ಅವಳು ಮುಗಿಲಿ ಇರು. ಅವಳಿಗೆ ಮೊದಲಿಂದನೇ ಇಂಟ್ರೆಸ್ಟ್ ಇಲ್ಲ ತಗೋ. ಏನ್ ಮಾಡ ಮುಗಿಸು. ಬಿಡು. ಇನ್ನೊಂದು ಕೈ ಬಿಡಿಸ್ತೀನಿ, ನೀನು ಇದು ಕಂಪ್ಲೀಟ್ ಮಾಡಪ್ಪ. ಆಗೋಗಾಗ ಈ ಕಡೆನೂ ಹೋಯ್ತು ಆ ಕಡೆನೂ ಹೋಯ್ತು. ಸಮಾಧಾನ 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 ಸಮಾಧಾನ.